ಹೂವಿನಹಡಗಲಿ ಪಟ್ಟಣದ SRMPP ಸರ್ಕಾರಿ ಕಾಲೇಜಿನಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ, ಪತ್ರಿಕಾ ರಂಗದಲ್ಲಿ ಸೇವೆ ಸಲ್ಲಿಸಿದ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ, ಚಂದನ ಕಲಾ ಬಳಗ AMP ಪ್ರಶಾಂತ್ ಹಾಗೂ ಸಂಗಡಿಗರಿಂದ ಸಂಗೀತ ಸೇವೆ ಸಮಾರಂಭದಲ್ಲಿ ಗಣ್ಯಮಾನ್ಯರಿಂದ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು, ಮಣಿಪ್ರ ಅಭಿನವ ಚನ್ನಂಬಸವ ಮಹಾಸ್ವಾಮಿಗಳು, ಸದ್ಗುರು ಶಿವಯೋಗಿ ಡಾಕ್ಟರ್ ಮಂಜುನಾಥ ಹಾಲಿ ಸ್ವಾಮಿಗಳು, ಡಾಕ್ಟರ್ ರಾಮಸ್ವಾಮಿ ರಾಕೇಶಯ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಇನ್ನು ಧ್ವನಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪತ್ರಿಕೆ ಮತ್ತು ಪತ್ರಕರ್ತರ ಸಂಕಷ್ಟಗಳನ್ನು ಸರ್ಕಾರ ಅರಿತಿದ್ದರೆ ಪತ್ರಕರ್ತರು ಸಾರ್ವಜನಿಕರ ವರದಿ ಮಾಡಲು ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸಬೇಕಿತ್ತು. ಸರ್ಕಾರ ಹಾಗೂ ರಾಜಕಾರಣಿಗಳು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ. ಇದು ಸಲ್ಲದು. ಪತ್ರಕರ್ತರಿಗೆ ಎಷ್ಟೊಂದು ನೋವುಗಳಿದ್ದರೂ ವರದಿ ಮಾಡಲು ಹಿಂಜರಿಯುವುದಿಲ್ಲ. ಜನಸಾಮಾನ್ಯರಿಗೆ ಸ್ಪಂದಿಸುವುದು ವಿನಮ್ರತೆ, ಸಹಿಷ್ಣುತೆ, ತಾಳ್ಮೆ, ಸಹನೆಯಿಂದ ಎಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿ ಪತ್ರಕರ್ತರಿಗೆ ಇದ್ದರೂ ಸರ್ಕಾರವು ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಪತ್ರಕರ್ತರಿಗೆ ನೀಡಿರುವುದಿಲ್ಲ. ಹೀಗಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡುವ ಮೂಲಕ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗುತ್ತದೆ ಎಂದರು. ಇನ್ನು ಸದ್ಗುರು ಶಿವಯೋಗಿ ಡಾಕ್ಟರ್ ಮಂಜುನಾಥ ಹಾಲಸ್ವಾಮಿಗಳು ವಿಶೇಷ ಉಪನ್ಯಾಸದಲ್ಲಿ ಮಾತನಾಡಿ, ಕನ್ನಡ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದಿಂದ ಹಿಡಿದು ಇಲ್ಲಿಯ ತನಕ ಪತ್ರಿಕೆಗಳು ಹಾಗೂ ಪತ್ರಕರ್ತರ ಸಂಕಷ್ಟ, ಸ್ಥಿತಿಗತಿ, ಸಂಕೋಲೆಗಳು, ಸಮಸ್ಯೆಗಳು ನೂರೆಂಟಿದ್ದರೂ ಪತ್ರಕರ್ತರು ಅದ್ಯಾವುದನ್ನು ಗಮನಿಸದೆ ನ್ಯಾಯಪರವಾಗಿ ಸುದ್ದಿಗಳನ್ನು ಮಾಡುತ್ತಾ ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಮಾಡುತ್ತಾ MDKP ಚಳವಳಿಯಂತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯ ಮಾನ್ಯರಿಗೂ, ಅತಿಥಿಗಳಿಗೂ, ಸ್ವಾಮೀಜಿಗಳಿಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ಮೊದಲ ಘಟ್ಟ ಪ್ರಾರ್ಥನೆ ಕುಮಾರಿ ನಮ್ಮ ಹೂವಿನಹಡಗಲಿ ತಾಲೂಕಿನ ಗಾನ ಕೋಗಿಲೆ ಎಂದೇ ಖ್ಯಾತಿ ಪಡೆದ ಕುಮಾರಿ ಪಾರಿಕಾವ್ಯ ಇವರಿಂದ ಒಂದು ಪ್ರಾರ್ಥನೆ ಗೀತೆ. ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ವೇದಿಕೆಗೆ ಇವರು ಕೂಡ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಮೇಲೆ ವಿನಂತಿ. ಎಲ್ಲರೂ ಜೋರಾದ ಚಪ್ಪಾಳೆ ವೇದಿಕೆಗೆ ಸ್ವಾಗತಿಸೋಣ. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇದೇ ಕಾಲೇಜಿನ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ BSB ಬಸಮ್ಮ ಇವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ನೀಡಬೇಕಾಗಿ ಟ್ರಾನ್ಸಾಕ್ಷನ್ ಆಗಿರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇಂಥ ರಾಜಕಾರಣಿಗಳು ನಮಗೆ ಬೇಕಾ? ಎಷ್ಟು ದಿನ ನಾವು ಸಹಿಸೋದು ಇಂಥ ಡೊಂಗಿ ರಾಜಕಾರಣಿಗಳು? ಜನ ಮುಂದಿನ ದಿನ ಎದ್ದೇಳಿ ಒಂದು ಕಾನೂನು ಕೈಗೆ ತಗೊಳ್ಳೋಂಥ ಕಾಲ ಮುಂದಿನ ದಿನ ಖಂಡಿತ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆದಷ್ಟು ರಾಜಕಾರಣಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡ್ತಾ ಇವತ್ತು ರೈತರು ಇರ್ಬೋದು, ಯೋಧರು ಇರ್ಬೋದು, ಜೊತೆಗೆ ನಮ್ಮ ಕನ್ನಡಪರ ಹೋರಾಟರು ಇರ್ಬೋದು, ಜೊತೆಗೆ ಪತ್ರಕರ್ತರು. ಇವರು ಕನಿಷ್ಠ
ಇವರು ಸೌಲಭ್ಯ ಇರ್ಬೋದು, ಇವರು ಕಷ್ಟಕ್ಕೆ ಸ್ಪಂದನೆ ಇಲ್ಲದ ಇದ್ದಂದ್ರೆ ಇನ್ನು ಯಾವ ರೀತಿ ಇವರು ಚಿಂತನೆ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ಸರ್ಕಾರಗಳು ನಡಿಬೋದು ಅಂದ್ಕೊಂಡ್ಬಿಟ್ಟು ಬಹಳಷ್ಟು ನೋವಿನ ವಿಚಾರ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಇವರು ತಾವು ಅಂದ್ಕೊಂಡಂಗೆ ಪತ್ರಕರ್ತರಿಗೆ, ಸಭೆ ಸಮಾರಂಭಗಳಿಗೆ, ರಾಜಕೀಯಕ್ಕೆ ತಮಗೇನು ದಾಳ ಬೇಕು ಆ ನಿಟ್ಟಿನಲ್ಲಿ ಉರುಳಿಸೋ ದಿಕ್ಕಿನಲ್ಲಿ ಆ ಪ್ರಚಾರ ಪಡಿತಾರೆ ಹೊರತು ಅವತ್ತಿನ ದಿನ ಮುಂದೆ ಕೂಡಿಸ್ಬಿಟ್ಟು ಅವರಿಗೆ ಕವರ್ ಕೊಡ್ತಾರೆ, ಟಿಫನ್ ಮಾಡ್ತಾರೆ, ಹೂನಾರ ಹಾಕ್ತಾರೆ, ಹೆಚ್ಚಿನ ರೀತಿ ಹೊಗಳ್ತಾರೆ. ಇವತ್ತು ಪತ್ರಕರ್ತರು ಸತ್ತಂತ ಸ್ಥಿತಿಯಲ್ಲಿ ಎಷ್ಟೋ ತಾವು ನೋಡಿದರೆ ಮುನ್ಸಿಪಾಲಿಟಿನಲ್ಲಿ ಏನು ವೆಹಿಕಲ್ ಇದಾವೆ ಅಂತ ವೆಹಿಕಲ್ಗಳಲ್ಲಿ ತಗೊಂಡು ಹೋಗ್ಬಿಟ್ಟು ಅಂತಿಮ ಯಾತ್ರೆ ಮಾಡಿದಂತ ನಾವು ಬಹಳಷ್ಟು ಇವತ್ತು ನೋಡಿದ್ವಿ. ಅಂತಹ ಸ್ಥಿತಿ ಇವತ್ತು ರಾಜ್ಯದಲ್ಲಿ ಪತ್ರಕರ್ತರಿಗಿದೆ. ಅದಾಗಬಾರ್ದು. ಆ ನಿಟ್ಟಿನಲ್ಲಿ ನನ್ನ ದಿಟ್ಟ ಹೋರಾಟ ಮುಂದಿನ ಈ ಆಗಸ್ಟ್ ನಂತರ ಹೈಕೋರ್ಟ್ನಲ್ಲಿ ಸರ್ಕಾರದ ವಿರುದ್ಧ ರಿಟ್ ಫೈಲ್ ಅನ್ನ ಇವತ್ತು ಸರ್ಕಾರದ ವಿರುದ್ಧ ಸಲ್ಲಿಸ್ತಾ ಇದ್ದೀನಿ. ಇಡೀ ರಾಜ್ಯದ 14,000 ಪತ್ರಕರ್ತರಿಗೆ ನನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟು ಅವರ ಪರವಾಗಿ ನನ್ನ ಉಸಿರಿರೋವರೆಗೂ ಹೋರಾಟ ನಡೆಸ್ತೀನಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಇಲ್ಲಿ ಬರಮಾಡಿಕೊಂಡು 4 ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ, ಸ್ವಾಮೀಜಿಗಳಿಗೂ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ತಮ್ಮಗಳಿಗೂ ವಂದಿಸುತ್ತಾ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಕೊಟ್ಟೂರಲ್ಲಿ ಒಂದು ಸಂಘಟನೆ ಮುಖಾಂತರ ಬಹಳಷ್ಟು ಜನ ಕಾರ್ಮಿಕರಾಗಿ ದುಡ್ಡಿಲ್ಲ, ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಆ ಕಾರಣದಿಂದ ಒಂದು 10 ನಿಮಿಷ ತಡ ಆಯಿತು ಅಂತ ಆ ಒಂದು ಇದರಲ್ಲಿ ತಮಗೆ ಕ್ಷಮೆ ಕೇಳ್ತಾ ನನ್ನನ್ನು ಇಲ್ಲಿ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಈ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ.